ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸೋಪ್ ರೋಲರ್ನ ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ, ಯಾಕಂದರೆ ಈ ಒಂದು ಪ್ರಾಡಕ್ಟ್ ಎಲ್ಲರಿಗೆ ತುಂಬಾ ಉಪಯೋಗ ಆಗುವಂತಹ ಪ್ರಾಡಕ್ಟ್ ಇದೆ. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ವಿಡಿಯೋದ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ರೆ ಎಲ್ಲರಿಗಿಂತ ಮೊದಲು ನೀವೇ ನೋಡ್ತೀರಿ. ಫ್ರೆಂಡ್ಸ್, ಈ ಒಂದು ಬಾಕ್ಸ್ನಲ್ಲಿ ಏನೇನಿದೆ ಮತ್ತು ಈ ಒಂದು ಪ್ರಾಡಕ್ಟ್ ಯಾವ ಥರ ಇದೆ ಅಂತ ನೋಡೋಣ. ನಾನೀಗ ಈ ಒಂದು ಬಾಕ್ಸನ್ನು ಓಪನ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರಬಹುದು, ಓಪನ್ ಮಾಡಿದ್ದೀನಿ. ಈ ಒಂದು ಪ್ರಾಡಕ್ಟ್ ಯಾವ ರೀತಿಯಾಗಿದೆ ಅಂತ. ಈ ಒಂದು ಪ್ರಾಡಕ್ಟ್ ಬಾಕ್ಸ್ನ ಒಳಗಡೆ ಈ ರೀತಿಯಾಗಿ ಬಂದಿರುತ್ತೆ. ಈ ಒಂದು ಕವರನ್ನು ಹೊರಗಡೆ ತೆಗೆಯೋಣ. ಹೊರಗಡೆ ತೆಗೆದ್ರೆ ಈ ರೀತಿಯಾಗಿರುತ್ತೆ ಈ ಒಂದು ಪ್ರಾಡಕ್ಟು. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿದೆ ಅಂತ ಈ ಒಂದು ಸೋಪ್ ರೋಲರ್ ಪ್ರಾಡಕ್ಟು. ಫ್ರೆಂಡ್ಸ್, ಈ ಒಂದು ಪ್ರಾಡಕ್ಟ್ನ ಉಪಯೋಗ ಏನಂದರೆ, ನಾವು ಬಟ್ಟೆ ಒಗಿಲಿಕ್ಕೆ ಈ ಒಂದು ಪ್ರಾಡಕ್ಟನ್ನು ಬಳಸ್ಬೋದು. ಈ ಒಂದು ಪ್ರಾಡಕ್ಟ್ ಒಳಗಡೆ ಸಾಬೂನನ್ನು ಇಟ್ಟು ನಾವು ಈ ಒಂದು ಪ್ರಾಡಕ್ಟ್ನಿಂದ ಬಟ್ಟೆಯನ್ನು ಕ್ಲೀನ್ ಮಾಡಬಹುದು. ಅದು ಯಾವ ರೀತಿಯಾಗಿ ಈ ಒಂದು ಪ್ರಾಡಕ್ಟ್ ಒಳಗಡೆ ನಾವು ಸಾಬೂನನ್ನು ಇಟ್ಟು ಬಟ್ಟೆಗಳನ್ನು ಕ್ಲೀನ್ ಮಾಡ್ಬೋದು ಅಂತೇಳಿ ಕೂಡ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಇದರ ಮೇಲೆ ಕವರ್ ಬಂದಿರುತ್ತಲ್ಲ, ಆ ಒಂದು ಕವರನ್ನು ಓಪನ್ ಮಾಡಿ. ಕವರನ್ನು ಓಪನ್ ಮಾಡಿದರೆ ನಿಮಗೆ ಒಳಗಡೆ ಈ ರೀತಿಯಾಗಿರುತ್ತೆ. ಇಲ್ಲಿ ಸೈಡಲ್ಲಿ ನಿಮಗೆ ಒಂದು ಬಟನ್ ಥರ ಇರುತ್ತೆ, ವೈಟ್ ಕಲರ್. ಇದನ್ನು ಒಳಗಡೆ ಪುಷ್ ಮಾಡಿದರೆ ಇಲ್ಲಿ ಮೇಲೆ ಇರುವಂಥದ್ದು ಇದು ಓಪನ್ ಆಗುತ್ತೆ. ಅಂದರೆ ಇದನ್ನು ನಾವು ತೆಗೆಯಬಹುದು. ಇಲ್ಲಿ ಕಾಣ್ತಾ ಇದೆಯಲ್ಲ ಒಂದು ವೈಟ್ ಕಲರ್ ಥರ, ಇದರ ಮೇಲೆ ನಾವು ಸಾಬೂನನ್ನು ಇಡಬೇಕಾಗತ್ತೆ. ಆ ಒಂದು ಸಾಬೂನನ್ನು ಇಟ್ಟ ಮೇಲೆ ಮತ್ತೆ ಇದರ ಮೇಲೆ ಇರತಕ್ಕಂಥ ಕವರನ್ನು ನಾವು ಕ್ಲೋಸ್ ಮಾಡಬೇಕಾಗುತ್ತೆ. ಸಾಬೂನನ್ನು ಒಳಗಡೆ ಇಟ್ಟ ಮೇಲೆ ಈ ಒಂದು ಮೇಲೆ ಇರುತ್ತಲ್ಲ, ಈ ಒಂದು ಕವರನ್ನು ಈ ರೀತಿಯಾಗಿ ಪ್ರೆಸ್ ಮಾಡಿದರೆ ಸಾಕು, ಈ ಒಂದು ಕವರ್ ಆ ಒಂದು ಸಾಬೂನಿನ ಮೇಲೆ ಕುಂತ್ಕೊಳ್ಳುತ್ತೆ. ನೀವು ಇನ್ನು ಮುಂದೆ ಬಟ್ಟೆಗಳನ್ನು ವಾಶ್ ಮಾಡಬೇಕಂದ್ರೆ ಈ ಒಂದು ಪ್ರಾಡಕ್ಟ್ನಿಂದನೇ ನಾವು ಸಾಬೂನನ್ನು ನಾರ್ಮಲ್ ಆಗಿ ಬಟ್ಟೆ ಮೇಲಿಟ್ಟು ಈ ರೀತಿಯಾಗಿ ಸ್ಕ್ರಬ್ ಮಾಡ್ತೀವಲ್ಲ, ಅದೇ ಥರ ಈ ಒಂದು ಸಾಬೂನನ್ನು ಒಳಗಡೆ ಇಟ್ಟ ಮೇಲೆ ಈ ಒಂದು ಕ್ಲೋಸ್ ಮಾಡಿದ ಮೇಲೆ ನಾವು ಸೇಮ್ ಸಾಬೂನನ್ನು ಯಾವ ರೀತಿಯಾಗಿ ಬಳಸ್ತೀವೋ ಅದೇ ರೀತಿಯಾಗಿ ಈ ಒಂದು ಪ್ರಾಡಕ್ಟ್ನಿಂದ ನಾವು ಸ್ಕ್ರಬ್ ಮಾಡಿದರೆ ಆಯಿತು, ನಿಮ್ಮ ಬಟ್ಟೆಗಳು ವಾಶ್ ಆಗುತ್ತೆ. ಫ್ರೆಂಡ್ಸ್, ನೀವು ಸಾಬೂನ್ ಮೇಲೆ ನೀರು ಹಾಕಿದಂಗೆ ಈ ಒಂದು ಪ್ರಾಡಕ್ಟ್ ಮೇಲೆ ನೀರು ಹಾಕುವಂತಹ ಅವಶ್ಯಕತೆ ಕೂಡ ಇರುವುದಿಲ್ಲ. ನೀವು ಸಾಬೂನನ್ನು ಒಳಗಡೆ ಇಟ್ಟ ಮೇಲೆ ಡೈರೆಕ್ಟಾಗಿ ನೀವು ತಂಪಾಗಿರುವ ಬಟ್ಟೆಗಳ ಮೇಲೆ ಸ್ಕ್ರಬ್ ಮಾಡಿ ಯೂಸ್ ಮಾಡ್ಬೋದು, ಅಥವಾ ನೀವು ನೀರು ಹಾಕಿ ಕೂಡ ಯೂಸ್ ಮಾಡ್ಬೋದು, ಏನು ತೊಂದರೆ ಆಗುವುದಿಲ್ಲ. ಫ್ರೆಂಡ್ಸ್, ನಾವು ಈ ರೀತಿಯಾಗಿ ಈ ಒಂದು ಪ್ರಾಡಕ್ಟನ್ನು ನಾವು ಬಟ್ಟೆಗಳನ್ನು ವಾಶ್ ಮಾಡಲು ಬಳಸಿಕೊಳ್ಳಬಹುದು. ಫ್ರೆಂಡ್ಸ್, ನಾನು ಈ ಒಂದು ಪ್ರಾಡಕ್ಟ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಪ್ರಾಡಕ್ಟ್ ಕ್ವಾಲಿಟಿ ಹೇಗಿದೆ, ಇದರ ಕ್ವಾಲಿಟಿ ಚೆನ್ನಾಗಿದೆನಾ ಇಲ್ವಾ ಅಂತ, ನಾನು ಎಲ್ಲಿ ಪರ್ಚೇಸ್ ಮಾಡಿದ್ದೀನಿ ಮತ್ತು ಇದರ ರೇಟ್ ಎಷ್ಟಂತ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಹಾಗೆಯೇ ಈ ವಿಡಿಯೋನ ಲೈಕ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.